ಬೆಳಗಾವಿಯಲ್ಲಿ ಭುಗಿಲೆದ್ದ ಭಾಷಾ ವಿಚಾರ, ಮರಾಠಿ ನಾಮಫಲಕಗಳಿಗೆ ಕರವೇ ಬಸಿ, ದೀಪ ಗುಡುಗನಟ್ಟಿ ಆಕ್ರೋಶ. ಬೆಳಗಾವಿಯಲ್ಲಿ ಶಿವಸೇನೆ ಅಧ್ಯಕ್ಷನ ಪುಂಡಾಟ, ಕರವೇ ಕಾರ್ಯಕರ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ಕಾರಿನ ಮುಂಭಾಗದ ನಾಮಫಲಕ ಕಿತ್ತೊಗೆದ ಕರವೇ. ಕೇಸ್ ನಮ್ಮ ಮೇಲೆ ಹಾಕೋದಲ್ಲ, ಭಾಷಾ ಸೌಹಾರ್ದತೆ ಕೆಡಿಸೋ ಶಿವಸೇನೆ ಮೇಲೆ ಹಾಕಿ, ಬೆಳಗಾವಿಯಲ್ಲಿ ಮಹಾದೇವ ತಳವಾರ ಆಕ್ರೋಶ. ರಮೇಶ್ ಜಾರಕಿಹೊಳಿ ತಪ್ಪಿಲ್ಲ, ಇದೊಂದು ಹನಿ ಟ್ರ್ಯಾಪ್ ಪ್ರಕರಣ, ನಾಯಕನ ಮತ್ತೆ ಸಮರ್ಥಿಸಿದ ಮಹೇಶ್ ಕುಮಟಳ್ಳಿ. S9 ಟಿವಿಗೆ ಸ್ವಾಗತ. ನಾನು ಪ್ರಸಾದ್. ಇಂದು ಅಥಣಿಯಲ್ಲಿ ಮತ್ತೆ ತಮ್ಮ ನಾಯಕನನ್ನ ಶಾಸಕ ಮಹೇಶ್ ಕುಮಟಳ್ಳಿ ಸಮರ್ಥಿಸಿಕೊಂಡಿದ್ದಾರೆ. ಇದೊಂದು ಹನಿ ಟ್ರ್ಯಾಪ್ ವಿಡಿಯೋ, ಈ ಬಗ್ಗೆ ತನಿಖೆಯಾಗಬೇಕು. ಒಂದು ವೇಳೆ ಇದು ಸತ್ಯವಾಗಿದ್ರೆ ಅದು ಅವರ ಖಾಸಗಿ ಬದುಕು ಅಂತ ಹೇಳಿದ್ರು. ಹಾಗಿದ್ರೆ ಏನೇನು ಹೇಳಿದ್ರು ಮಹೇಶ್ ಕುಮಟಳ್ಳಿ, ಇಲ್ಲಿದೆ ನೋಡಿ ಮಾಹಿತಿ. ಇದೊಂದು ಹನಿ ಟ್ರ್ಯಾಪ್ ಪ್ರಕರಣವಾಗಿದ್ದು, ಈ ಬಗ್ಗೆ ಮಾಧ್ಯಮಗಳಿಗೂ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆ ನೀಡಿದ್ದಾರೆ. ನಾನು ಕೂಡ ಅವರನ್ನ ಭೇಟಿ ಮಾಡಿದ್ದೇನೆ ಅಂತ ಅಥಣಿಯಲ್ಲಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿಕೆ. ಮುಗಿದು ಹೋದ ಘಟನೆ. ನಾನು ಕೂಡ ಒಂದು 8 ದಿವಸ, 7-8 ದಿವಸದಿಂದ ಭಾಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದೀವಿ, ಮಾತಾಡಿದ್ದೀವಿ. ಬಹುಶಃ ನನಗನ್ನಿಸ್ತದೆ, ನಾನು ಕೂಡ ಸನ್ಮಾನ್ಯ ರಮೇಶನ್ನ ಜಾರಕಿಹೊಳಿ ಭೇಟಿಯಾಗಿದ್ದಿಲ್ಲ. ಮೊನ್ನೆ ಅವರು ಪ್ರೆಸ್ ಮೀಟ್ ಮಾಡುವಾಗ ನಾನು ಫಸ್ಟ್ ಟೈಮ್ ಅವರಿಗೆ ಭೇಟಿಯಾದೆ. ಅದಕ್ಕಿಂತ ಮೊದಲು ದೃಶ್ಯ ಮಾಧ್ಯಮದಲ್ಲಿ ಹಲವಾರು ಡಿಬೇಟ್ಗಳನ್ನು ನಾವು ಎಲ್ಲರೂ ಕರ್ನಾಟಕ ರಾಜ್ಯದ ಜನತೆ ಟಿ ವಿಯಲ್ಲಿ ಬಂದದ್ದನ್ನೇ ನೋಡಿದ್ದೀವಿ. ಅದರ ಮೇಲೆ ನಮ್ಮದೆಲ್ಲ ವಿಶ್ಲೇಷಣೆ ಇತ್ತು. ರಮೇಶನ ಜಾರಕಿಹೊಳಿ ಅವರು CD ಫೇಕ್ ಇದೆ ಅಂತ ಹೇಳಿ ಮೊದಲು ಹೇಳ್ತಿದ್ರು. ಒಂದು ವೇಳೆ ಫೇಕ್ ಇದ್ದರೆ ಯಾವುದೇ ಮುಂದಿನ ಸಮಸ್ಯೆ ಉದ್ಭವ ಆಗೋದಿಲ್ಲ ಅನ್ನುವಂಥ ನಮ್ಮ ವಿಚಾರ. ಒಂದು ವೇಳೆ ಖರೆ ಇತ್ತಪ್ಪ ಅಂತಂದರೆ ಇಬ್ಬರು ಪ್ರಬುದ್ಧರಿದ್ದರು, ವೈಯಕ್ತಿಕ ಬದುಕು, ಖಾಸಗಿ ಬದುಕು, ಅದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಬಾರದು ಅನ್ನುವಂಥದ್ದು ಕೂಡ ಕಾನೂನು ಪ್ರಕಾರ ತಗೊಂಡ್ರೆ ಅದು ಅಪರಾಧ ಆಗ್ತದೆ. ಅದು ಕೂಡ ಮಾಧ್ಯಮದಲ್ಲಿ ಆಗಲಿ ಎಲ್ಲೇ ಆಗಲಿ ಬಿತ್ತರಿಸಬಾರ್ದಾಗಿತ್ತು ಅನ್ನುವಂಥ ಒಂದು ವಿಚಾರ. ಇಷ್ಟೆಲ್ಲ ಮುಗಿದ ಮೇಲೆ ಆ ಎಮ್ಮ ಬಂದು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ, ಅವತ್ತಿನ ದಿವಸ ದೃಶ್ಯ ಮಾಧ್ಯಮದಲ್ಲಿ ನೋಡಿದಾಗ ಎಲ್ಲಿಯೂ ಕೂಡ ಅತ್ಯಾಚಾರ ಬಲಾತ್ಕಾರ ಕಂಡಿಲ್ಲ. ಆವಾಗ ಇಲ್ಲದಂಥದ್ದು ಇವತ್ತು ಬಂದು ಕೊಟ್ಟರೆ ಇದು ಹನಿ ಟ್ರ್ಯಾಪ್. ಅಥಣಿ ಮತಕ್ಷೇತ್ರದಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, CD ಫೇಕ್ ಇದ್ರೆ ಯಾವುದೇ ತೊಂದರೆ ಆಗುವುದಿಲ್ಲ. CD ಪ್ರಕರಣ ಸತ್ಯವಾಗಿದ್ರೆ ಇಬ್ಬರು ಪ್ರಬುದ್ಧರಿದ್ದಾರೆ. ಅದು ಅವರ ವೈಯಕ್ತಿಕ ಖಾಸಗಿ ಬದುಕು, ಅದರಲ್ಲಿ ಯಾರು ಹಸ್ತಕ್ಷೇಪ ಮಾಡುವ ಅಗತ್ಯ ಇಲ್ಲ. ಆದರೂ ಕಾನೂನಾತ್ಮಕವಾಗಿ ತಪ್ಪು. ಮಾಧ್ಯಮಗಳು ಅದನ್ನ ಬಿತ್ತರಿಸಬಾರ್ದಿತ್ತು ಅಂತ ನನ್ನ ವೈಯಕ್ತಿಕ ವಿಚಾರ ಎಂದರು. ಇನ್ನು ಇವತ್ತು ಏನಾದರೂ ಈಗ ದೂರು ನೀಡಲು ಬಂದರೂ ಸಹ ಇದೊಂದು ಹನಿ ಟ್ರ್ಯಾಪ್ ಪ್ರಕರಣ ಎಂದು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇವತ್ತಿನ ತಾಂತ್ರಿಕ ಯುಗದಲ್ಲಿ ನಾವು ಮಾನಸಿಕವಾಗಿ, ನೈತಿಕವಾಗಿ ಎಷ್ಟೇ ಬಲಿಷ್ಠರಾದರೂ ಕೂಡ ತಾಂತ್ರಿಕ ವಿಚಾರಕ್ಕೆ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೊಂದು ವ್ಯವಸ್ಥಿತವಾದ ಪಿತೂರಿ. ಇಂತಹ ಘಟನೆಗಳು ಮರುಕಳಿಸಿದಂತೆ ಕಾನೂನು ಜಾರಿಗೆ ತರಬೇಕಿದೆ ಅಂತ ಹೇಳಿದರು. ನಾವು ಮಾನಸಿಕವಾಗಿ, ನೈತಿಕವಾಗಿ ಎಷ್ಟೇ ಗಟ್ಟಿ ಇದ್ದರೂ ಕೂಡ ಈ ತಂತ್ರಜ್ಞಾನದ ವಿಷಯಕ್ಕೆ ಅಂಜಬೇಕಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದು ವ್ಯವಸ್ಥಿತವಾದಂಥ ಒಂದು ಪಿತೂರಿ. ಇವತ್ತು ಯಾರಿಗೇ ಆಗಲಿ ಮುಂದಿನ ದಿನಮಾನಗಳಲ್ಲಿ ಅದರಿಂದ ದುರ್ಬಳಕೆ ಆಗಬಾರ್ದು ಅನ್ನುವಂಥದ್ದು ಕೂಡ ಕಾನೂನು ಆಗಬೇಕಂತ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ DC ನಾಯಕ್, ಲಕ್ಷ್ಮಣ ಮುಗುಳ್ಕೋಡ, ಅನಿಲ್ ಸೌದಾಗರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರೇಮನಿ, S9 TV ಅಥಣಿ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಕನ್ನಡ ನಾಮಫಲಕಕ್ಕೆ ಮಸಿ ಬೆಳೆದ ಹಾಗೂ ಅಲ್ಲಿನ ಕನ್ನಡ ವ್ಯಾಪಾರಸ್ಥರಿಗೆ ಶಿವಸೇನೆ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ ಇಂದು ಕನ್ನಡಪರ ಸಂಘಟನೆಗಳು ಮತ್ತು ಕರವೆಯ ದೀಪ ಗುಡುಗನಟ್ಟಿ ಅವರು ಮರಾಠಿ ಫಲಕಗಳಿಗೆ ಮಸಿ ಬೆಳೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಹೋರಾಟ ಗೆಲ್ಲುವರೆಗೂ ನ್ಯಾಯ ಬೇಕು. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಗಾವಿಯಲ್ಲಿ ಕರವೇ ಮತ್ತು ಶಿವಸೇನೆ ನಡುವೆ ವಾಕ್ಸಮರ ನಡೆದಿದೆ. ಶಿವಸೇನೆಯ ಜಿಲ್ಲಾಧ್ಯಕ್ಷ ಇಂದು ಕರವೇ ಕಾರ್ಯಕರ್ತರಿಗೆ ಆವಾಜ್ ಹಾಕಿದ್ದಾರೆ. ಮರಾಠಿ ಭಾಷೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಕರವೇ ಇಂದು ಕಾರಿನ ಮುಂಭಾಗದ ನಾಮಫಲಕವನ್ನ ಕಿತ್ತು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಓಪನ್ ಕ್ಯಾಮ್ರಾ ಓಪನ್ ಆಗೋದು ನೋಡು. सिटीमध्ये प्रवेश कशाला देताय ना प्रवेश देतो लागायला करून सगळ्या तयारी करून गाड्या घेऊन येतात का कोचडीचे गाडी ड्रायव्हर यार जरा कोणते असेल तो गाडी गाडी फोन दे
ಮುಂದೆ ನೋಡಿ ಅಂತ ಹೇಳ್ತಾರಲ್ಲ ಈಗ गाड्या वगैरे घेऊन येऊन इथे ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬೆಳಗಾವಿ ಕರವೇ ಮುಖಂಡ ದೀಪಕ್ ಗುಡಗನಟ್ಟಿ ಹಾಗೂ ಮಹಾದೇವ ತಳವಾರ ಎಂಇಎಸ್ ಹಾಗೂ ಶಿವಸೇನೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಪ್ರಕರಣದಲ್ಲಿ ನಮ್ಮ ಮೇಲೆಲ್ಲ ಕನ್ನಡ ಮತ್ತು ಮರಾಠಿ ಭಾಷಿಕರ ನಡುವೆ ಸೌಹಾರ್ದ ಕೆಡಿಸಲು ಪ್ರಯತ್ನಿಸ್ತಾ ಇರುವ ಶಿವಸೇನೆ ನಾಯಕರ ಮೇಲೆ ಹಾಕಿ ಅಂತ ಸವಾಲು ಹಾಕಿದ್ರು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಆಗಿರ್ಬೋದು, ಅಲ್ಲಿಯ ಒಬ್ಬ ಸಂಸತ್ನಲ್ಲಿ ನಮ್ಮ ಕರ್ನಾಟಕದ ಸ್ವಾಭಿಮಾನವನ್ನು ಕೆಲಸ ಮಾಡಿರ್ಬೋದು ಮತ್ತು ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ಕರ್ನಾಟಕದ ಗಡಿ ಭಾಗಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸುವಂಥದ್ದಾಗಿರ್ಬೋದು. ವಿಜಯ್ ದೇವನೆ ಅನ್ನೋ ಒಬ್ಬ ಮೂರ್ಖ MLA ಇಲ್ಲಿ ಪದೇ ಪದೇ ನಮ್ಮ ಕರ್ನಾಟಕದ ಗಡಿ ಭಾಗಕ್ಕೆ ಬಂದು ನಮ್ಮ ಕನ್ನಡ ಬಾವುಟವನ್ನು ಸುಡುವಂಥ ಕೆಲಸ ಮಾಡೋದು. ಜಿಲ್ಲಾಧಿಕಾರಿಗಳು ನಿರ್ಬಂಧ ಹೇಳಿದರೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪೊಲೀಸರ ಆದೇಶವನ್ನು ಒಂದು ಧಿಕ್ಕರಿಸಿ ಅದನ್ನು ಸುಡುವಂಥದ್ದು. ಆಮೇಲೆ ಈಗ ಕೊಲ್ಲಾಪುರದಲ್ಲಿರುವಂಥ ಅವರು ಅಂಗಡಿಗಳಿಗೆ ಹೋಗಿ ಕನ್ನಡದ ಅಂಗಡಿಕಾರರಿಗೆ ಧಮಕಿ ಹಾಕಿ ಅಲ್ಲಿರುವಂಥ ಕನ್ನಡ ಅಕ್ಷರಗಳಿಗೆ ಮಸಿ ಬಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದನ್ನು ನಾವು ಕನ್ನಡಿಗರಾದವರು ಎಷ್ಟು ದಿನ ಸಹಿಸ್ಕೋಬೇಕು, ಎಷ್ಟು ದಿನ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಅದಕ್ಕಾಗಿ ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ಒಂದು ಆದೇಶದ ಮೇರೆಗೆ ಏನಾದರೂ ಆಗಲಿ ನಮ್ಮ ಸ್ವಾಭಿಮಾನವನ್ನು ನಾವು ಬಲಿ ಕೊಡೋದು ಬೇಡ, ನಮಗೆ ನಾವೇ ಮರಣ ಶಾಸನವನ್ನು ಬರ್ಕೊಳ್ಳೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಇವತ್ತು ಶಿವಸೈನಿಕರಿಗೆ ಮಹಾರಾಷ್ಟ್ರದ ಪುಂಡರಿಗೆ ನಾವು ಎಚ್ಚರಿಕೆಯನ್ನು ಕೊಡೋ ಕೆಲಸ ಮಾಡಿದ್ದೀವಿ. ನೀವು ಮಸಿ ಬಡಿದ್ರೆ ನಾವು ಬಡಿತೀವಿ. ಅದೇ ರೀತಿ ಶಿವಸೇನೆ ಪ್ರಮುಖನಿಗೆ ನಾವು ಎಚ್ಚರಿಕೆ ಕೊಡೋಕೆ ಹೋಗಿದ್ದೀವಿ. ಅಲ್ಲೇ ಕೂಡ ಅವನು ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ನಿಂದಿಸಿದಾಗ ಆ ಶಿವಸೇನೆ ಒಂದು ನಾಮಫಲಕವನ್ನು ಕಿತ್ತಾಕೋಂಥ ಕೆಲಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಇಲ್ಲಿಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಮ್ಮನ್ನು ಬಂಧಿಸೋ ಬದಲಾಗಿ ನಮ್ಮ ಮೇಲೆ ಪ್ರಕರಣ ದಾಖಲಿಸೋ ಬದಲಾಗಿ ಏನು ಹೊರ ರಾಜ್ಯದಿಂದ ಅನ್ಯಾಯ ನಡೀತದೆ, ಅನೈತಿಗಳಾಗ್ತದೆ, ಅವ್ರು ಮಾಡಿದ್ದಕ್ಕೋಸ್ಕರ ನಾವು ಮಾಡೋದಾಗ್ತದೆ. ನಾವು ಮೊದಲು ಮಾಡ್ತಾ ಇಲ್ಲ. ಅದಕ್ಕಾಗಿ ಮುಖ್ಯಮಂತ್ರಿಗಳು ಇಲ್ಲಿಯ ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಒಂದು ಶಾಶ್ವತ ಪರಿಹಾರವನ್ನು ಹುಡುಕಬೇಕಂತೇಳಿ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಈ ಶವ ಸೈನಿಕರ ಒಂದು ಗುಂಡಾವರ್ತನೆಯನ್ನು ಸಹಿಸುವುದಿಲ್ಲ. ಹಾಗಾಗಿ ಇವತ್ತು ನಾವು ಕೂಡ ಕೈಗೇನು ಬಳಿ ಹಾಕೊಂಡು ಕೂತ್ಕೊಂಡಿಲ್ಲ. ಅಲ್ಲಿ ಒಂದು ಮಾಡಿದ್ರೆ ನಾವು ಇಲ್ಲಿ 100 ಮಾಡ್ತೀವಿ. ಹಾಗಾಗಿ ಇನ್ನಾದರೂ ಎಚ್ಚೆತ್ಕೊಂಡು ಬೆಳಗಾವಿ ವಿಚಾರವಾಗಿ ರಾಜಕಾರಣವನ್ನು ಬಿಟ್ಟು ಅಲ್ಲಿ ನಿಮ್ಮ ರಾಜಕಾರಣವನ್ನು ಮಹಾರಾಷ್ಟ್ರದಲ್ಲಿ ನಿಮ್ಮ ಪರವಾಗಿ ರಾಜಕಾರಣವನ್ನು ಮಾಡೋದು ಕಲಿತುಕೊಳ್ಬೇಕಂತ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಪದೇ ಪದೇ ಏನಾದರೂ ಬೆಳಗಾವಿ ವಿಚಾರವನ್ನು ತೆಗೆದಾದಲ್ಲಿ ಇನ್ನು ಮುಂದೆ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರಬೇಕಾಗತ್ತೆ. ಹಾಗಾಗಿ ಅದಾಗಬಾರ್ದಂದ್ರೆ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣವೇ ಇವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ಕೇಂದ್ರಕ್ಕೆ ನಿಯೋಗ ತಗೊಂಡೋಗಿ ಇವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಶಿವಸೇನೆ ಮತ್ತು MES ಕಚೇರಿ ಮೇಲೆ ಮುತ್ತಿಗೆ ಹಾಕಿ ಅವರ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ಹೋಗಬೇಕಾದ ಸಂದರ್ಭದೊಳಗಡೆ ಅಲ್ಲಿಯ ಜಿಲ್ಲಾಧ್ಯಕ್ಷರು ಬಂದರು. ಹಾಗಾಗಿ ಅವ್ರ ನಮ್ಮ ನಡು ವಾಗ್ವಾದಾಗಿ ಅಲ್ಲಿ ಅವರ ಶಿವಸೇನೆಯ ನಾಮಫಲಕವನ್ನು ಕಿತ್ತೆಸೆದಿದ್ದೀವಿ. ಈ ಹೋರಾಟ ಇಷ್ಟಿಗೆ ನಿಲ್ಲುವುದಿಲ್ಲ, ಇನ್ನೂ ತೀವ್ರಗತಿಯಲ್ಲಿ ಉಗ್ರವಾದಂಥ ಹೋರಾಟ ನಡಿಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇದ್ದೀವಿ. ಈ ವರ್ಷ ಗೌರೀಶ್ KSR ವೃತ್ತದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಅಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಅಲ್ಮಾ ಮೀಡಿಯಾ ಸ್ಕೂಲ್. ಬ್ರೇಕ್ ನಂತರ ಮತ್ತೊಮ್ಮೆ ನಿಮಗೆ ಸ್ವಾಗತ. ಬೆಳಗಾವಿಯ ಕಡೋಲಿಯಲ್ಲಿ ಇಂದು ದುರ್ಗುಂಡೇಶ್ವರರ ವಿರಕ್ತ ಮಠದಲ್ಲಿ ಮಹಾಶಿವರಾತ್ರಿಯ ನಿಮಿತ್ತ ಆಯೋಜಿಸಿದ್ದ ಗದ್ದುಗೆ ಪೂಜೆಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಚಾಲನೆಯನ್ನ ನೀಡಿದ್ರು. ಭಕ್ತರು ಹಾಗೂ ಸ್ವಾಮೀಜಿಗಳ ಆಶಯದಂತೆ ಗದ್ದುಗೆ ನಿರ್ಮಾಣ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಯಮಕನ್ಮರಡಿ ನಗರದ ಕಾರಿಮಠದಲ್ಲಿ ಭಕ್ತರು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಸಿದ್ದೇಶ್ವರನ ದರ್ಶನ ಪಡೆದು ಶಿವರಾತ್ರಿಯನ್ನ ಆಚರಿಸಿದ್ರು. ನಂತರ ಮಾತನಾಡಿದ ಕಾರಿಮಠದ ಗುರುಸಿದ್ದ ಮಹಾಸ್ವಾಮಿಗಳು, ಪ್ರತಿ ವರ್ಷ ಶಿವರಾತ್ರಿಯಿಂದ 3 ದಿನಗಳ ಕಾಲ ಸಿದ್ದೇಶ್ವರನ ಜಾತ್ರೆ ಅದ್ದೂರಿಯಾಗಿ ಸಾಂಸ್ಕೃತಿಕ, ಜಾನಪದ, ಸಾಮಾಜಿಕ, ಸಾಹಿತ್ಯಿಕವಾಗಿ ಆಚರಿಸಲಾಗ್ತಾ ಇದೆ. ಯಮಕನ್ಮರಡಿ ಸುತ್ತಮುತ್ತಲಿನ ಭಕ್ತರು ಜಾತ್ರೆಗೆ ಆಗಮಿಸಿ ಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿದ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯದೊಳು ಗುರುಲಿಂಗ ಜಂಗಮ ದಾಯತೋನರಿಯಲ್ಕೆ ಸುಲಭೋಪಾಯದೆಂದೆದಿರಿಟ್ಟು ಬಾಯ ಸ್ಥಳಕ್ಕೆ ಕುರುವಾಗಿ ದಾಯ ದೋರಿ ಸಮಸ್ತ ಭಕ್ತನೇ ಕಾಯವನ್ನು ಪಾವನ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಇವತ್ತಿನ ಈ ಶುಭ ಪ್ರಸಂಗದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ
ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿರ್ತಕ್ಕಂಥ ವಿಚಾರವನ್ನು ಹೇಳಬೇಕಪ್ಪ ಅಂತಂದ್ರೆ ಶ್ರೀ ಸಿದ್ದೇಶ್ವರ ಸುಕ್ಷೇತ್ರ ಕಾರಿಮಠ ಅತ್ತರ್ಗಿ ಈ ಸುಕ್ಷೇತ್ರದಲ್ಲಿ 3 ದಿನಗಳವರೆಗೆ ಜರುಗತಕ್ಕಂಥ ಕಾರ್ಯಕ್ರಮದ ಒಂದು ವಿಚಾರ ಹೇಳಬೇಕಂದ್ರೆ ಮೊದಲನೇ ದಿವಸ ಉಪವಾಸ ಮಹಾಪೂಜೆಗಳು ಶ್ರೀ ಸಿದ್ದೇಶ್ವರ ಕರ್ತೃಗದ್ದಿಗೆಗೆ ಅನೇಕ ಭಕ್ತಾದಿಗಳಿಂದ ಬಿಲ್ವಪತ್ರಿ ಧಾರಣ ಮತ್ತು ಶತಕುಂಭಾಭಿಷೇಕ ಮತ್ತು ಶ್ರೀಫಲದ ಅಲಂಕಾರ ಮತ್ತು ವಿಭೂತಿ ಧಾರಣ ಹೀಗೆ ಅನೇಕ ಪುರಾತನವಾಗಿರ್ತಕ್ಕಂಥ ವಿಚಾರಗಳು ಇವತ್ತಿಲ್ಲಿ ನಡೆದು ಬಂದಿರತಕ್ಕಂಥ ಪೂಜೆಗಳು ಶಿವರಾತ್ರಿ ಮಹಾಶಿವರಾತ್ರಿ ಉಪವಾಸದಿಂದ ಜರುಗಿರ್ತಕ್ಕಂಥದ್ದಾಯಿತು. ಇನ್ನು ಏಕಾದಶಿ ಉಪವಾಸ ಮುಗಿದ ಮರುದಿನ ದ್ವಾದಶಿ ಅಂದ್ರೆ ಇಲ್ಲಿ ಸುತ್ತಮುತ್ತಲಿನ 16 ಗ್ರಾಮಗಳಿಂದ ಶ್ರೀಮಠಕ್ಕೆ ಆಗಮಿಸಿ ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ. ಅಂದರೆ ಈ ಥರ ಅರ್ಥನೇ ನಿಮಗೆ ಹೇಳಬೇಕಪ್ಪ ಅಂತಂದ್ರೆ ಇಲ್ಲಿ ಮಹಾಮಠಕ್ಕೆ ಬಂದು ಉಪವಾಸವನ್ನು ಬಿಟ್ಟು ಮಹಾಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ದಾರೆ. ಅಂಥ ಒಂದು ಸಂಪ್ರದಾಯ ಈ ಸಿದ್ದೇಶ್ವರರ ಸಂಪ್ರದಾಯ. ಅದಕ್ಕೆ ಸಿದ್ದೇಶ್ವರರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗತಕ್ಕಂಥ ಸದ್ಭಕ್ತರು ವರ್ಷದವರೆಗೆ ಧನ್ಯಾತ್ಮರಾಗ್ತಾ ಇದ್ದಾರೆ, ಪುಣ್ಯಾತ್ಮರಾಗ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಕ್ಕಂಥ ಒಂದು ದಿನ, ಭಾಳ ಶುಭ ದಿನ. ಅದಕ್ಕೆ ಇವತ್ತು ಎಲ್ಲ ಸಾಂಸ್ಕೃತಿಕ, ಸಾಮಾಜಿಕ, ಧಾರ್ಮಿಕ ಅನೇಕ ಚಿಂತನಾಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಜರುಗತಕ್ಕಂಥವುಗಳಿದ್ದಾವೆ. ಅದಕ್ಕೆ ಅನೇಕ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತಿನ ದಿವಸ ಎಲ್ಲ ಸದ್ಭಕ್ತಾದಿಗಳು ಕೂಡಿಕೊಂಡು ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮಹಾಪ್ರಸಾದ ಅವ್ಯಾಹತವಾಗಿ ನಡೀತಕ್ಕಂಥದ್ದಿದೆ. ಈ ಯಾವ ಕಾರ್ಯಕ್ರಮ ಇವತ್ತಿನ ದಿವಸ ಮುಗಿದ ನಂತರ ನಾಳಿನ ದಿವಸ ಅಮಾವಾಸ್ಯೆ ದಿವಸದಂದು ಇಲ್ಲಿ ಎಲ್ಲ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡೆದುಕೊಂಡು ಶ್ರೀಫಲ ಆಶೀರ್ವಾದ ಪಡೆದುಕೊಂಡು ಇಲ್ಲಿ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಕ್ಕಂಥವ್ರದಾರ. ಇನ್ನು ಅನೇಕ ಸ್ಪರ್ಧೆಗಳು ಅವತ್ತಿನ ದಿವಸ ಹಮ್ಮಿಕೊಂಡಿರ್ತಕ್ಕಂಥವ್ರಿದ್ದಾರೆ. ಅನೇಕ ಬಹುಮಾನಗಳು ಕೂಡ ಅವರಿಗೆ ಪ್ರೋತ್ಸಾಹಕವಾಗಿ ಕೊಡ್ತಕ್ಕಂಥವ್ರಿದ್ದಾರೆ. ಇನ್ನು 151 ವರ್ಷಗಳವರೆಗೆ ನಡೆದು ಬಂದಿರತಕ್ಕಂಥ ಜಾತ್ರಾ ಉತ್ಸವದಲ್ಲಿ ಒಂದು ವಿಶೇಷವಾದ ಮಾತು ಹೇಳ್ಬೇಕಂದ್ರೆ ಕೃಷಿ ಪ್ರದರ್ಶನ. ಇದು ಮೊದಲಿನ ಕಾಲದಿಂದ ಬಂದಿರತಕ್ಕಂಥ ಕೃಷಿ ಪ್ರದರ್ಶನ ಇವತ್ತಿಗೂ ಕೂಡ ಆ ಕೃಷಿ ಬೆಳೆಗಳ ಪ್ರದರ್ಶನ ಅಂತಕ್ಕಂಥದ್ದು ಇಲ್ಲಿ ನಡೀತಾ ಇದೆ. ಏನಪ್ಪ ಅಂತಂದ್ರೆ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗಳನ್ನ ತಂದು ಇಲ್ಲಿ ಪ್ರದರ್ಶನಕ್ಕೆ ಇಡೋದು ಮತ್ತು ಕೃಷಿ ಇಲಾಖೆದವರು ಅದನ್ನ ಆಯ್ಕೆ ಮಾಡೋದು ಮತ್ತು ಅದಕ್ಕೆ ಬಹುಮಾನ ಕೊಡೋದು. ಶ್ರೀಮಠದಿಂದ ಅನೇಕ ಬಹುಮಾನಗಳನ್ನ ಆ ರೈತರಿಗೆ ಪ್ರೋತ್ಸಾಹವಾಗಿ ಕೊಡ್ತಕ್ಕಂಥದ್ದಿದೆ. ಯಾಕಪ್ಪ ಅಂದ್ರೆ ರೈತರಿಗೊಂದು ಪ್ರೋತ್ಸಾಹ, ನೀವು ಕಾಂಪಿಟೇಷನ್ದಿಂದ ಬೆಳೆಯನ್ನು ಬೆಳೆಯಿರಿ, ಅದಕ್ಕೆ ಶ್ರೀಮಠದ ಆಶೀರ್ವಾದ ಇದೆ. ಅದು 151 ವರ್ಷಗಳವರೆಗೆ ನಡೆದು ಬಂದಿರತಕ್ಕಂಥ ವಿಚಾರ. ಅಂಥ ಕೃಷಿಕರಿಗೆ, ರೈತರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಶ್ರೀಮಠದ ಜಾತ್ರೆಯ ಅಂಗವಾಗಿ ನಡೆದು ಬಂದಿರತಕ್ಕಂಥದ್ದಿದೆ. ಅದು ಕಾರ್ಯಕ್ರಮ ನಾಳಿನ ದಿವಸ ನಡೀತಾ ಇದೆ. ಅದಕ್ಕೆ ನಾಳಿನ ದಿವಸ ಅನೇಕ ವಿಚಾರಗಳು, ಅನೇಕ ಸ್ಪರ್ಧೆಗಳು, ಅನೇಕ ಬಹುಮಾನಗಳನ್ನು ಎಲ್ಲರಿಗೂ ಆಶೀರ್ವಾದ ರೂಪವಾಗಿ ಕೊಟ್ಟು ಆ ಯಾವ ಸದ್ಭಕ್ತಾದಿಗಳಿಗೆ ವರ್ಷಗಳವರೆಗೆ ನಿಮ್ಮ ಜೀವನ ಪಾವನವಾಗಲಿ ಅಂತ ತಿಳ್ಕೊಂಡು ಶ್ರೀ ಸಿದ್ದೇಶ್ವರರ ಕೃಪಾಶೀರ್ವಾದ ಇರ್ತಾ ಇದೆ ಅಂತ ತಿಳ್ಕೊಂಡು ಹೇಳಿ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಇಂದು ಶಿವರಾತ್ರಿ ಆದ್ದರಿಂದ ಎಲ್ಲರೂ ಮಂದಿರದಲ್ಲಿ ರಾತ್ರಿ ಜಾಗರಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೂ 151 ವರ್ಷಗಳಿಂದ ಇಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗ್ತಿದೆ. ಗಲ್ಲಪ್ಪ ನಾಯಕ್, S9 TV, ಹುಕ್ಕೇರಿ. ಮಹಾಶಿವರಾತ್ರಿ ಅಂದ್ರೆ ಉಪವಾಸ, ವ್ರತ, ಜಾಗರಣೆ ಅಂತ ಮನೆಗೆ ಸೀಮಿತ ಮಾಡ್ತೀವಿ. ಆದರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅದೊಂದು ಗ್ರಾಮದಲ್ಲಿ ವಠಾರದ ಜನರೆಲ್ಲ ಸೇರ್ಕೊಂಡು ಶಿವನನ್ನ ಸ್ತುತಿಸಿ ಭಕ್ತಿ ಸಾಗರದ ಅನಾವರಣ ಮಾಡಿದ್ರು. ಶಿವರಾತ್ರಿ ಎಂದರೆ ಶಿವಪಾರ್ವತಿಯರು ವಿವಾಹವಾದ ದಿನ. ಇಂದು ದೇವಲೋಕದ ಎಲ್ಲ ಬಾಗಿಲುಗಳು ಮುಕ್ತವಾಗಿರುತ್ತವೆ. ಜೊತೆಗೆ ಭಗೀರಥನ ತಪಸ್ಸಿಗೆ ಮೆಚ್ಚಿದ ಪರಶಿವ ಜಡಿಯಲ್ಲಿನ ಗಂಗೆಯನ್ನ ಧರೆಗೆ ಕಳುಹಿಸಿದ ಎಂಬ ಪ್ರತೀತಿ. ಸಾಗರವನ್ನ ಸುರಾಸರರು ಮತಿಸಿದಾಗ ಬಂದ ಹಾಲಾಹಲವನ್ನ ಲೋಕ ಉಳಿಸಲು ಶಿವ ಕುಡಿದಾಗ ಪಾರ್ವತಿ ಓಡಿಬಂದು ಅಲ್ಲೇ ಇದ್ದ ಹಾವನ್ನ ಶಿವನ ಕೊರಳಿಗೆ ಸುತ್ತಿ ವಿಷವನ್ನ ಗಂಟಲಲ್ಲೇ ನಿಲ್ಲುವಂತೆ ಮಾಡಿದ್ಲು. ಹೀಗಾಗಿ ಶಿವನಿಗೆ ನೀಲಕಂಠನೆಂಬ ಹೆಸರು ಬಂತು.
ಈ ದಿನ ಧ್ಯಾನ ಮಾಡಿದ್ರೆ ಶಿವ ಕೇಳಿದ್ದನ್ನ ಕೊಡುತ್ತಾನೆಂಬ ನಂಬಿಕೆಗಳು ಶಿವಭಕ್ತರ ಮನದಲ್ಲಿ ಮನೆ ಮಾಡಿವೆ ಮುಂತಾದವುಗಳು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ದೇವರ ಧ್ಯಾನದಲ್ಲಿ ಇಂದು ಸಕಲ ಮಾನವಕೋಟೆ ತಲ್ಲೀನವಾಗಿರುತ್ತೆ. ಅದರಂತೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗಾನೂರು ಗ್ರಾಮದ 5ನೇ ವಾರ್ಡಿನ ನಿವಾಸಿಗಳೆಲ್ಲರೂ ಸೇರಿ ಪ್ರತಿ ಶಿವರಾತ್ರಿಯಂದು ರುದ್ರಾಭಿಷೇಕ ಮಾಡುವ ಪರಿಪಾಠವನ್ನ ಹಾಕಿಕೊಂಡು ಬಂದಿದ್ದಾರೆ. ಇಂದು ಸಹ ಔನಿಯ ಶಿವಭಕ್ತರೊಡಗೂಡಿ ಶರಣಸ್ವಾಮಿ ಗಚ್ಚಿನಮಠ ಅವರು ಪೌರೋಹಿತ್ಯದಲ್ಲಿ ಶಂಕರ ದೇವರ ಮಠದ ಶ್ರೀ ವಿಶ್ವನಾಥ ಸ್ವಾಮಿಗಳು, ಸುರೇಶ ಸ್ವಾಮಿ ನಡ್ಲಮನಿ, ವೀರಭದ್ರಯ್ಯ ಸ್ವಾಮಿ ಹೊಸಹಳ್ಳಿ, ಮಂಜುನಾಥ್ ಕರಡಕಲ್ಲ, ಸಂಜಯ್ ಶೇಟ್, ಮಂಜುನಾಥ್ ಗೌಡ ಗದ್ದಿ, ಪಂಪಾಪತಿ ಕೊಂಡರೆಡ್ಡಿ ದಂಪತಿಗಳು, ಪಂಪಯ್ಯ ಸ್ವಾಮಿ ನಡ್ಲಮನಿ, ಪಂಪಾಪತಿ ನಾಗಲೀಕರ, ಮಲ್ಲಯ್ಯ ಶಿಕ್ಷಕರು, ಸಿದ್ದಯ್ಯ ಸ್ವಾಮಿ ಗುನಾರಿ, ಪಂಪಣ್ಣ ಸಜ್ಜನ ಉಪನ್ಯಾಸಕರು, ಸುರೇಶ್ ಹಡಪದ ಉಪನ್ಯಾಸಕರು, ಬಸವರಾಜ್ ನಾವಿ ಶಿಕ್ಷಕರು, ಬಸವರಾಜ್ ಸಜ್ಜನ್, ಹನುಮಂತ ಸಜ್ಜನ್, ಮೌನೇಶ್ ಗಣಾಚಾರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಅಭಿಷೇಕ ಮಾಡಿ ಪರಶಿವನ ಕೃಪೆಗೆ ಪಾತ್ರರಾದರು. ಸುರೇಶ್ ಬಳಗಾನೂರು, S9 TV, ಮಸ್ಕಿ. ಯಮಕನ್ಮಡಿಯಲ್ಲಿ ಮಹಾಶಿವರಾತ್ರಿಯ ಸಂಭ್ರಮ ಎಲ್ಲೆಡೆ ಮನೆ ಮಾಡಿತ್ತು. ಯಮಕನ್ಮಡಿ ಸಮೀಪದ ಕಾರಿಮಠದಲ್ಲಿ ಭಕ್ತರು ದರ್ಶನಕ್ಕೆಂದು ಬೆಳಗ್ಗೆಯಿಂದಲೇ ಆಗಮಿಸಿದ್ರು. ಕೃಷಿ ಮೇಳ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ತಾಲೂಕಿನ ಕಡೋಲಿ ದುರ್ದುಂಡೇಶ್ವರ ವಿರಕ್ತ ಮಠದಲ್ಲಿ ಶುಕ್ರವಾರ ಆಯೋಜನೆ ಮಾಡಿದ್ದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವ ಹಾಗೂ ದುರ್ದುಂಡೇಶ್ವರ ಗದ್ದುಗೆಯ ಭೂಮಿ ಪೂಜೆ ಸಮಾರಂಭಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದುರ್ದುಂಡೇಶ್ವರ ವಿರಕ್ತ ಮಠಕ್ಕೆ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಭಕ್ತರು ಹಾಗೂ ಸ್ವಾಮೀಜಿಗಳ ಆಶಯದಂತೆ ದುರ್ದುಂಡೇಶ್ವರ ಗದ್ದುಗೆಯನ್ನ ನೂತನ ರೂಪದಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಿದರು. ಈ ಜಾತ್ರೆಯನ್ನ ಸ್ವಾಮೀಜಿಯವರು ವಿಭಿನ್ನವಾಗಿ ಮಾಡ್ತಾರೆ. ಎಲ್ಲ ರೀತಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಜಾತ್ರೆ ಅಂದರೆ ಕೇವಲ ಬೆಳಗ್ಗೆ ಬಂದು ಸಾಯಂಕಾಲ ಹೋಗೋದಲ್ಲ. ಜಾತ್ರೆ ಅಂದರೆ ಜಾತ್ರೆಯಲ್ಲಿ ಭಾಳಷ್ಟು ತಿಳುವಳಿಕೆ ಕೊಡುವಂಥ ಜಾತ್ರೆ. ಸ್ವಾಮೀಜಿ ಹೇಳಿದಂಗೆ ಜಾಗೃತಿ ಮಾಡುವಂಥ ಜಾತ್ರೆ ಆಗಬೇಕಂತ ಆ ನಿಟ್ಟಿನಲ್ಲಿ ಕಡೋಲಿ ಮಠ ತನ್ನದೇ ಅಂಥ ವಿಶಿಷ್ಟ ರೀತಿಯಲ್ಲಿ ಒಂದು ಜಾತ್ರೆಯನ್ನು ಮಾಡ್ತದೆ. ಅದು ಆಕಳ ಸಂತೆ ಇರ್ಬೋದು, ಹೇಳಿದಂಗೆ ಕ್ರೀಡೆಗೆ ಪ್ರೋತ್ಸಾಹ ಇರ್ಬೋದು, ಬೇರೆ ಬೇರೆ ಅನ್ಯ ಕಾರ್ಯಕ್ರಮ ಮಾಡೋ ಮೂಲಕ ವಿಶಿಷ್ಟವಾಗಿ ಜಾತ್ರೆಯನ್ನು ಮಾಡ್ತಾಯಿದ್ದಾರೆ. ಈ ಮಠಕ್ಕೆ ತನ್ನದೇ ಆದಂಥ ಪರಂಪರೆಯನ್ನು ಹೊಂದಿದೆ. ಕರ್ನಾಟಕ ಜೊತೆಗೆ ಮಹಾರಾಷ್ಟ್ರ, ಗೋವಾದಲ್ಲಿ ಕೂಡ ಅದರದೇ ಆದಂಥ ಭಕ್ತರನ್ನು ಹೊಂದಿರುವಂಥ ಮಠ. ಅದಕ್ಕೆ ಸ್ವಾಮೀಜಿಯವರು ಹೇಳಿದಂಗೆ ಸುಮಾರು 300-400 ವರ್ಷಗಳ ಇತಿಹಾಸ ಹೊಂದಿರುವಂಥ ಒಂದು ಮಠ ಅಂತ ಹೇಳಿದ್ದು ನಮಗೆಲ್ಲ ಹೆಮ್ಮೆ. ಅದು ವಿಶೇಷವಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಬರೋದು ನಮಗೆಲ್ಲ ಹೆಮ್ಮೆ. ಇಂಥ ಮಠ ಒಂದು ಬೆಳೀತಾ ಇದೆ. ಜನರ ಪರವಾಗಿ ಸಮುದಾಯಗಳ ಏಳಿಗಾಗಿ ಬೆಳೀತಾ ಇರೋದು ನಮಗೆಲ್ಲ ಹೆಮ್ಮೆ. ಆ ಮಠದ ಜೊತೆ ಕೂಡ ನಾವು ಇಂದು ಕೂಡ ಇದ್ದೀವಿ, ಇವತ್ತು ಕೂಡ ಖಂಡಿತವಾಗಿರ್ತೀವಿ, ನಾಳೆ ಕೂಡ ಅದರ ಎಲ್ಲ ಶಿವಾಭಿವೃದ್ಧಿಗೆ ನಾವು ಖಂಡಿತವಾಗಿ ಸಹಕಾರ ಮಾಡ್ತೀವಿ ಅನ್ನೋ ಮಾತನ್ನು ಸ್ವಾಮೀಜಿಯವರಿಗೆ ಭರವಸೆಗಳನ್ನು ನೀಡ್ತಾ, ಅದು ಯಾವುದೇ ಕಾರ್ಯಗಳಿತ್ತು ಕೂಡ ಅದರ ಪರವಾಗಿ ಹಿಂದೂ ಕೂಡ ಕೆಲಸ ಮಾಡಿದ್ವಿ, ಮುಂದೂ ಕೂಡ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ಇವತ್ತು ಗದ್ದಿಗೆಯನ್ನು ವಿಶಿಷ್ಟ ರೀತಿಯಲ್ಲಿ ಅವ್ರು ಮಾಡ್ತಿದ್ದಾರೆ. ಈ ಗದ್ದಿಗೆ ಮುಖಾಂತರ ಬಸವಣ್ಣವರ 1000 ವರ್ಷಗಳ ಇತಿಹಾಸ ಇನ್ನೂ ಭಾಳಷ್ಟು ಮಂದಿಗೆ ನಾವು ಹೇಳಬೇಕಾಗಿದೆ. ಭಾಳಷ್ಟು ಜನರಿಗೆ ಬಸವಣ್ಣವರ ಹೋರಾಟ, ಇತಿಹಾಸ, ಕಲ್ಪನೆ ಭಾಳ ಜನಕ್ಕೆ ಗೊತ್ತಿಲ್ಲ. ಅದು ಬಹುಶಃ ಈ ಮಠಗಳಿಂದ, ಈ ಗದ್ದಿಗೆಯಿಂದ ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಚಾರ ಆಗ್ತದೆ. ಅವ್ರ ವಿಚಾರಗಳನ್ನು ಇನ್ನು ಭಾಳಷ್ಟು ನಾವು ಎತ್ತರಕ್ಕೆ ಒಯ್ಯುವಂಥ ಪ್ರಯತ್ನ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ಗದ್ದಿಗೆ ವಿಶಿಷ್ಟ ರೂಪದಲ್ಲಿ ಕಾರ್ಯಗೊಳ್ಳಿ, ಬೇಗ ಅದು ಸಾರ್ವಜನಿಕರಿಗೆ ಅದು ಬರಲಿ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ಸ್ವಾಮೀಜಿಯವರು ಕೂಡ ಭಾಳಷ್ಟು ಈ ಮಠದ ವಿಶೇಷವಾಗಿ ಶೈಕ್ಷಣಿಕವಾಗಿ ಅವರು ಭಾಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಏಳಿಗೆಗೆ, ಅದರ ಶಿವಾಭಿವೃದ್ಧಿಗೆ, ಶಿಕ್ಷಣ ಉತ್ತಮ ಗುಣಮಟ್ಟ ಶಿಕ್ಷಣ ಕೊಡುವಂಥ ಎಲ್ಲ ಪ್ರಯತ್ನಗಳಿಂದ ಅವರಿಂದ ಆಗ್ತಾಯಿದೆ. ಇನ್ನೂ ಹೆಚ್ಚು ಎತ್ತರಕ್ಕೆ ಬೆಳೀಲಿ ಶೈಕ್ಷಣಿಕವಾಗಿ ಈ ಮಠ ಮತ್ತು ಬಸವಣ್ಣವರ ವಚನಗಳ ವಿಚಾರಗಳನ್ನು ಹೇಳುವಂಥ ಇನ್ನೂ ಕೇಂದ್ರ ಆಗಲನ್ನು ಆಶಿಸ್ತಾ, ಇವತ್ತು ಈ ಕಾರ್ಯಕ್ರಮ ಕೂಡ ನನಗೂ
ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದ ಸ್ವಾಮೀಜಿಯವರಿಗೆ ತಮಗೆಲ್ಲ ವಂದಿಸ್ತೀನಿ. ಯಾಕೆ ನನಗೆ ಇನ್ನೂ 3-4 ಯಜ್ಞವ್ರು ಇರ್ಬೋದು, ಗೋಡಿಕನ್ನಟ್ಟಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ತಮ್ಮೆಲ್ಲರ ಸ್ವಾಮೀಜಿಯವರ ಅಪ್ಪಣೆ ಪಡೆದು ಮುಂದಿನ ಹೋಗ್ತಾನೆ ತಾವು ಅನುಮತಿ ಕೊಡಬೇಕು ಮತ್ತು ಮುಂದಿನ ಯಾವುದೇ ಕಾರ್ಯಕ್ರಮ ಕೂಡ ನಾವು ಖಂಡಿತವಾಗಿ ಮಾಡೋದು ಪರವಾಗಿರ್ತು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಜಾತ್ರೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕೃಷಿ ಮೇಳ, ಪಶು ಮೇಳ ಹಾಗೂ ಅನ್ನದಾಸೋಹ ಕೇಂದ್ರವನ್ನು ಉದ್ಘಾಟಿಸಿದರು. ಡಂಬಳ ಗದಗ ತೋಂಟಂದಾರ್ಯ ಮಠದ ತೋಂಟದ ಸಿದ್ದರಾಮ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದರು. ನಿಡಸೋಸಿಯ ದುರ್ದಂಡೇಶ್ವರ ಮಠದ ಪಂಚಮ ಶಿವಲಿಂಗೇಶ್ವರ ಸ್ವಾಮೀಜಿ ನೇತೃತ್ವವನ್ನು ವಹಿಸಿದರು. ಪ್ರತಿ ವರ್ಷವೂ ಕೂಡ ಈ ಕಡೋಲಿಯ ದುರ್ದಂಡೇಶ್ವರ ಮಠದ ಒಂದು ಜಾತ್ರಾ ಮಹೋತ್ಸವ ಶಿವರಾತ್ರಿ ದಿನದಂದು ನೆರವೇರುತ್ತದೆ. ಇವತ್ತು ವಿಶೇಷವಾಗಿ ಈ ವರ್ಷ ನಮ್ಮ ಶ್ರೀಮಠದ ಮೂಲಕರ್ತರು ದುರ್ದಂಡೇಶ್ವರರ ಒಂದು ಗದ್ದಿಗೆ ಭೂಮಿ ಪೂಜನ ಹಾಗೂ ಜಾನುವಾರುಗಳ ಪ್ರದರ್ಶನ ಹೀಗೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಜಗದ್ಗುರುಗಳಾಗಿರ್ತಕ್ಕಂಥ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಕಾರಂಜಿ ಮಠದ ಮಹಾಸ್ವಾಮಿಗಳು, ನಾಗನೂರಿನ ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದರು. ಪೂಜ್ಯ ಸ್ವಾಮೀಜಿಯವರ ಪವಿತ್ರ ಹಸ್ತದಿಂದ ನಮ್ಮ ಶ್ರೀಮಠದ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು, ಸಂಜಯ್ ಪಾಟೀಲ್ರು, ಇನ್ನುಳಿದ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಪ್ರತಿ ವರ್ಷವೂ ಕೂಡ ಹೀಗೆ ವಿಶೇಷ ಕಾರ್ಯಕ್ರಮ ನೆರವೇರುತ್ತವೆ. ಇಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ರೈತರಿರುವುದರಿಂದ ರೈತ ಪರವಾಗಿರುವಂಥ ಕಾರ್ಯಕ್ರಮ ನೆರವೇರುತ್ತದೆ. ಜಾನುವಾರುಗಳ ಪ್ರದರ್ಶನ, ಕೃಷಿ ಪ್ರದರ್ಶನ ಹೀಗೆ ರೈತರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಶ್ರೀಮಠದ ಎಲ್ಲ ಭಕ್ತರು ಹಮ್ಮಿಕೊಂಡಿರ್ತಾರೆ. ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿದಂದು ಇಂಥ ವಿಶೇಷ ಕಾರ್ಯಕ್ರಮ ನೆರವೇರುತ್ತದೆ ಅನ್ನೋದು ನಮಗೆ ಭಾಳ ಸಂತೋಷ ಹಾಗೂ ಹೆಮ್ಮೆಯ ವಿಷಯ. ಅರಬಾವಿ ದುರ್ದಂಡೇಶ್ವರ ಮಠದ ಸಿದ್ಧಲಿಂಗ ಸ್ವಾಮೀಜಿ ಅಧ್ಯಕ್ಷತೆಯನ್ನ ವಹಿಸಿದ್ರು. ಬೆಳಗಾವಿಯ ನಾಗನೂರು ರುದ್ರಾಕ್ಷಿ ಮಠದ ಅಲ್ಲಮಪ್ರಭು ಸ್ವಾಮೀಜಿ, ಕಾರಂಜಿ ಮಠ ಗುರುಸಿದ್ಧ ಸ್ವಾಮೀಜಿ, ಕಡೋಲಿ ದುರ್ದುಂಡೇಶ್ವರ ವಿರಕ್ತ ಮಠದ ಗುರು ಬಸವಲಿಂಗ ಸ್ವಾಮೀಜಿ ಭಾಗವಹಿಸಿದ್ರು. ಮಾಜಿ ಶಾಸಕ ಸಂಜಯ್ ಪಾಟೀಲ್, ಮುಖಂಡರಾದ ಚಂದ್ರಕಾಂತ್ ಕೇದಾರಿ, ರಾಮಣ್ಣ ಗುಳಿ, ಸಿದ್ದು ಸುನ್ಗಾರ್, ಪ್ರದೀಪ್ ಶೆಟ್ಟಿ, ಸಿದ್ದರಾಮಪ್ಪ ಇಟ್ಟಿ, ಪಾಂಡು ಮನ್ನಿಕೇರಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ತುರಡಗಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಸುಧಾರಣಾ ಮಂಡಳಿಯನ್ನ ರಚನೆ ಮಾಡಲಾಯಿತು. ಈ ವೇಳೆ ಪೋಷಕರು, ಶಿಕ್ಷಕರು ಹಾಜರಿದ್ದರು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ತುರಡಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಸುಧಾರಣಾ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಅಧ್ಯಕ್ಷರಾಗಿ ಈರಯ್ಯ ಅಮರಯ್ಯ, ಉಪಾಧ್ಯಕ್ಷರಾಗಿ ಗಂಗಮ್ಮ ಮಲ್ಲೇಶ್ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಒಟ್ಟು 18 ಜನ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರನ್ನ ಕೈ ಎತ್ತುವ ಮೂಲಕ ಸರ್ವ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ವೀರಭದ್ರಗೌಡ ಪಾಟೀಲ್, ಮಮತಾಜ್ ಹುಸೇನ್ ಸಾಬ್, ಶಿಕ್ಷಕ ಸಂಯೋಜಕರಾದ ಸಂತೋಷ್ ಕುಮಾರ್, ಸಿಆರ್ಸಿ ಬಸವರಾಜ್, ಮುಖ್ಯ ಗುರುಗಳಾದ ಅಮರಪ್ಪ, ಸಹಶಿಕ್ಷಕರಾದ ಭೈರಪ್ಪ, ವೀರಭದ್ರಯ್ಯ ಸೇರಿದಂತೆ ಮಕ್ಕಳ ಪಾಲಕರು ಭಾಗವಹಿಸಿದ್ರು. ಬಸವರಾಜ್ ಹುನೂರು, S9 ಟಿವಿ, ಲಿಂಗಸ್ಗೂರು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಕನ್ನಾಪುರಹಟ್ಟಿಯಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಮುಖಂಡ ಸಿದ್ದು ಬಂಡಿ ಹಾಜರಿದ್ದು ನೂತನ ವಧುವರರಿಗೆ ಶುಭ ಕೋರಿದ್ರು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದುಗಲ್ಪಟ್ಟಿನ ಸಮೀಪದ ಕನ್ನಾಪುರಹಟ್ಟಿ ಗ್ರಾಮದ ಶ್ರೀ ಪರಮಾನಂದ ಹಾಗೂ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾಮೂಹಿಕ ವಿವಾಹ ಜರುಗಿತು. ಜಾತ್ರೆ ನಿಮಿತ್ತ ಭಜನೆ, ಡೊಳ್ಳು, ಮಜ್ಜಲದೊಂದಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಅಮೋಘ ಸಿದ್ದೇಶ್ವರ ಮಠದ ಬೀರಲಿಂಗೇಶ್ವರ ತಾತ ಚಿದಾನಂದ ಗುರುಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಯುವ ಮುಖಂಡ ಸಿದ್ದು ಬಂಡಿ, ಉಪ್ಪಾರನಂದಿಹಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶಕುಂತಲಾ ಪರಮೇಶ್ ಗೌರ್, ಹನುಮಂತಪ್ಪ ಕಂದಗಲ್, ಬಸವರಾಜ ಲೆಕ್ಕಿಹಾಳ, ಗುಂಡಪ್ಪ ಸಾಹುಕಾರ, ಬೀರಪ್ಪ ಮದಿಹಾಳ, ಹೊನ್ನಪ್ಪ ಮೇಟಿ, ಉಪಾಧ್ಯಕ್ಷೆ ಶಾಂತಮ್ಮ, ಸದಸ್ಯರಾದ ಹಂಪಮ್ಮ, ಪರಮಯ್ಯ, ಗುರುವಿನ, ಚನ್ನಬಸಪ್ಪ, ಬಸಯ್ಯ, ಮಲ್ಲಪ್ಪ, PLD ಬ್ಯಾಂಕ್ನ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು. ಬಸವರಾಜ್ ಹುನೂರು, S9 ಟಿವಿ, ಲಿಂಗಸ್ಗೂರು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಬಾಡಿ ಗದಗ ರೈಲ್ವೆ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಂಡ ಜಮೀನು ಭೂಮಿಗಳ ಬೆಲೆ ನಿರ್ಧರಿಸಲು ತಹಸೀಲ್ದಾರ್ ಇಂದು ಭೇಟಿ ನೀಡಿ ರೈತರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ರು. ಉತ್ತಮ ಬೆಲೆ ಒದಗಿಸುವುದಾಗಿ ಭರವಸೆಯನ್ನ ನೀಡಿದ್ರು.
ವಾಡಿ ಗದಗ ರೈಲ್ವೆ ಲೈನ್ ಯೋಜನೆಗಾಗಿ ಭೂ ಸ್ವಾಧೀನಪಡಿಸಿಕೊಂಡ ಜಮೀನುಗಳ ಭೂಮಿ ಬೆಲೆ ನಿರ್ಧರಿಸಲು ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಹೋಬಳಿಯ ಆರ್ಯಭೋಗಾಪುರ ಮತ್ತು ಮರಳಿ ಗ್ರಾಮಕ್ಕೆ ಇಂದು ಲಿಂಗಸ್ಗೂರು ತಹಸೀಲ್ದಾರ್ ಚಾಮರಾಜ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಭೂಮಿ ಕಳೆದುಕೊಂಡ ರೈತರಿಗೆ ಅನ್ಯಾಯವಾಗದಂತೆ ಉತ್ತಮ ರೀತಿಯಲ್ಲಿ ಬೆಲೆ ಕೊಡಿಸುವುದಾಗಿ ತಹಸೀಲ್ದಾರ್ ಚಾಮರಾಜ ಪಾಟೀಲ್ ರೈತರಿಗೆ ಭರವಸೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಂಗಪ್ಪ ಸೇರಿದಂತೆ ಆರ್ಯಭೋಗಾಪುರ ಮತ್ತು ಮರಳಿ ಗ್ರಾಮದ ರೈತರು ಉಪಸ್ಥಿತರಿದ್ದರು. ಬಸವರಾಜನೂರು S9 TV ಲಿಂಗಸ್ಗೂರು. ರಾಯಚೂರು ಜಿಲ್ಲೆಯ ಬಳಗಾನೂರು ಪಟ್ಟಣದಲ್ಲಿ ಇಂದು 45 ವರ್ಷದ ಮೇಲ್ಪಟ್ಟ ಹಿರಿಯರಿಗೆ ಇಂದು ಲಸಿಕಾ ಅಭಿಯಾನವನ್ನ ಪ್ರಾರಂಭ ಮಾಡಲಾಯಿತು. ಈ ವೇಳೆ ಅನೇಕ ಹಿರಿಯರು ಆಗಮಿಸಿ ಲಸಿಕೆಯನ್ನ ಪಡೆದುಕೊಂಡರು. ಇಡೀ ಮಾನವ ಕುಲಕೋಟಿಯನ್ನೇ ಚಿರುಪುರಿಯಂತೆ ತಿಂದು ತೆಗ್ತಾ ಇದೆ ಏನು ಎಂಬಂತಹ ಭಯಾನಕ ವಾತಾವರಣವನ್ನ ಸೃಷ್ಟಿಸಿ ಈಗಲೂ ತನ್ನ ಕರಾಳ ಛಾಯೆಯನ್ನ ಎಲ್ಲೆಂದರಲ್ಲಿ ಹರಡಿಸುತ್ತಿರುವ ಕೊರೋನಾದ ವಿರುದ್ಧ ಹಗಲಿರುಳೆನ್ನದೆ ಜೀವದ ಹಂಗನ್ನ ತೊರೆದು ಹೋರಾಡಿದ ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ನೀಡುವ ಅಭಿಯಾನವನ್ನ ಭಾರತ ಸರ್ಕಾರ ಆರಂಭಿಸಿದೆ. ಅದರ ಅಂಗವಾಗಿ ಬಳಗಾನೂರಿನ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಾಗಿರುವ ಶರಣಬಸಯ್ಯ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಮೊದಲ ಹಂತದ ಕೋವಿಡ್-19 ಲಸಿಕೆ ಮತ್ತು ಆರಕ್ಷಕ ಉಪನಿರೀಕ್ಷಕರಾಗಿರುವ ಶಂಭುಲಿಂಗಯ್ಯ ಹಿರೇಮಠ ಮತ್ತು ಅವರೊಂದಿಗೆ ಸಿಬ್ಬಂದಿ ವರ್ಗದವರಿಗೆ ದ್ವಿತೀಯ ಹಂತದ ಕೋವಿಡ್-19 ಲಸಿಕೆಯನ್ನ ಇಂದು ಬಳಗಾನೂರಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾಕಲಾಯಿತು. ಇದರಿಂದ ಕೊರೋನಾ ವಾರಿಯರ್ಸ್ಗಳ ಜೀವಕ್ಕೆ ಸರ್ಕಾರ ಎಷ್ಟು ಬೆಲೆ ಕೊಡುತ್ತೆ, ನಮಗಾಗಿ ಹೋರಾಡಿದ ಜೀವಗಳನ್ನ ಎಷ್ಟು ಕಾಳಜಿಯಿಂದ ಆದ್ಯತೆಯ ಮೇರೆಗೆ ಮುತುವರ್ಜಿ ವಹಿಸ್ತಾ ಇದೆ ಎಂಬುದನ್ನ ಜಗತ್ತಿಗೆ ಭಾರತ ಇಂದು ತೋರಿಸ್ತಾ ಇದೆ. ಭಾರತ ಯಾವತ್ತಿಗೂ ದಯೆ, ದಾಕ್ಷಿಣ್ಯ, ಕರುಣೆ, ಪ್ರೀತಿ, ವಾತ್ಸಲ್ಯಗಳ ವಿಷಯದಲ್ಲಿ ಮುಂದೆ ಎಂಬುದು ಜಗತ್ತಿಗೆ ತಿಳಿಯುತ್ತಿದೆ. ಸುರೇಶ್ ಬಳಗಾನೂರು, S9 TV, ಮಸ್ಕಿ. ಕೋವಿಡ್ ಲಸಿಕೆ ಪಡೆಯೋಕೆ ಭಯ ಬೇಡ ಅಂತ ಡಾಕ್ಟರ್ ತಳ್ಳಳ್ಳಿ ಹೇಳಿದ್ರು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಲಸಿಕಾ ಅಭಿಯಾನಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು. ಕೋವಿಡ್-19 ಲಸಿಕೆ ಬಗ್ಗೆ ಭಯಪಡದೆ ಕಡ್ಡಾಯವಾಗಿ ಹಿರಿಯರು ಲಸಿಕೆ ಹಾಕಿಸಿಕೊಂಡು ವೈದ್ಯಾಧಿಕಾರಿಗಳಿಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ನಾಗರಹಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ HB ತಳ್ಳಳ್ಳಿ ಹೇಳಿದರು. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮುದಗಲ್ ಪಟ್ಟಣ ಸಮೀಪದ ನಾಗರಹಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಶುಕ್ರವಾರ ಕೋವಿಡ್-19 ಲಸಿಕೆ 45 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಾಗರಹಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳಾದ ಸಚಿನ್ ಎನ್ ಜಾಧವ್, ಸಿದ್ದರಾಮಯ್ಯ ಹಿರೇಮಠ, ಶರಣಬಸವ ಹಾಗೂ ಸವಿತಾ ಸೋನಾ ಹಾಜರಿದ್ದರು. ಇವಿಷ್ಟು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.